ವಾರ್ತೆಗಳ ಪ್ರಾಯೋಜಕರು Queen's Beauty is first exclusive multi-branded cosmetics and lingerie showroom. First floor opposite Gujarat Textile next to Lakshmi Narayana Hospital, Tipu Sultan Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. SAK Convention Hall. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್ ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್, ಯಾದವ್ ಸಂಘ, ಎಲ್ವಿಡಿ ಕಾಲೇಜ್ ಎದುರುಗಡೆ, ರಾಯಚೂರು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Sri Raghavendra Ghee. Sri Raghavendra Tuppy. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಎಸ್ಯುಸಿಎ ಪಕ್ಷದಿಂದ 13 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕಣಕ್ಕೆ. ರಾಯಚೂರು ನಗರ ಕ್ಷೇತ್ರಕ್ಕೆ ಎನ್ಎಸ್ ವೀರೇಶ್ ಅಭ್ಯರ್ಥಿ ದಿವಾಕರ್. ಮಲಿಯಾಬಾದ್ ಬಳಿ ವ್ಯಕ್ತಿಯ ಶವ ಪತ್ತೆ, ಕೊಲೆ ಶಂಕೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ಅನ್ಯಾಯ ಸರಿಪಡಿಸದಿದ್ದರೆ ಪಕ್ಷದ ವಿರುದ್ಧ ತೀರ್ಮಾನ, ಎ ಮಾರೆಪ್ಪ ವಕೀಲ್. ಬಸವ ಕೇಂದ್ರದಲ್ಲಿ ಅಕ್ಕ ಮಹಾದೇವಿ ಜಯಂತಿ ಆಚರಣೆ, ಲಿಂಗದಿಂದ ಪರಿಶುದ್ಧ ಅಂತಃಕರಣ ಮೂಡುತ್ತದೆ, ಹನುಮಂತರಾಯ ಕಾಕರ್ಕಲ್. ಅದ್ದೂರಿಯಾಗಿ ಜರುಗಿದ ಹೂವಿನ ಆಂಜನೇಯ ಉತ್ಸವ ಮಹೋತ್ಸವ. ಚುನಾವಣಾ ಕರ್ತವ್ಯಕ್ಕೆ ತೆರಳಿದ್ದ ಪೌರ ಕಾರ್ಮಿಕ ಮಸ್ಕಿ ಹಳ್ಳದಲ್ಲಿ ನೀರು ಪಾಲು, ಮುಂದುವರೆದ ಶೋಧ ಕಾರ್ಯ. ಮತ್ತು ಮಾರ್ಚೆಟ್ ಗ್ರಾಮದಲ್ಲಿ ಸಿಡಿಲು ಬಡಿದು ಎಮ್ಮೆ ಸಾವು. ವಾರ್ತೆಗಳ ವಿವರ. ಎಸ್ಯುಸಿಎ ಕಮ್ಯುನಿಸ್ಟ್ ಪಕ್ಷದಿಂದ ರಾಯಚೂರು ನಗರ ವಿಧಾನಸಭೆ ಸೇರಿ 13 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಿದೆ ಎಂದು ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಚ್.ಬಿ. ದಿವಾಕರ್ ಹೇಳಿದರು. ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದಿಂದ ರಾಯಚೂರು ನಗರ ವಿಧಾನಸಭೆ ಸೇರಿ 13 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಿರ್ಧರಿಸಿದೆ ಎಂದು ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಚ್.ಬಿ. ದಿವಾಕರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಯಚೂರು ನಗರ ಕ್ಷೇತ್ರಕ್ಕೆ ಎನ್ಎಸ್ ವೀರೇಶ್ ಸ್ಪರ್ಧಿಸಲಿದ್ದಾರೆ. ಬೆಂಗಳೂರಿನ ರಾಜಾಜಿನಗರ, ರಾಜೇಶ್ವರಿ ನಗರ, ರಾಜರಾಜೇಶ್ವರಿ ನಗರ, ಬಳ್ಳಾರಿ ನಗರ, ಕಂಪ್ಲಿ, ದಾವಣಗೆರೆ ದಕ್ಷಿಣ, ಧಾರವಾಡ, ಕಲಬುರಗಿ ದಕ್ಷಿಣ, ಕಲಬುರಗಿ ಗ್ರಾಮೀಣ ಮೀಸಲು, ತುಮಕೂರು ನಗರ, ವಿಜಯಪುರ ನಗರ ಹಾಗೂ ಯಾದಗಿರಿ ನಗರ ಕ್ಷೇತ್ರಗಳಿಂದ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಎಂದರು. ರಾಜ್ಯದಲ್ಲಿ ಆಡಳಿತಾರೂಢ ಬಿಜೆಪಿ ಸರ್ಕಾರದ 5 ವರ್ಷ ಆಡಳಿತ ಅವಧಿಯಲ್ಲಿ ಅತಿ ಭ್ರಷ್ಟ ಸರ್ಕಾರವಾಗಿ ಹೊರಹೊಮ್ಮಿದೆ. ಪ್ರಾಮಾಣಿಕತೆ, ನಿಷ್ಠೆ ಎಂದು ಹೇಳಿ ಅಧಿಕಾರ ಹಿಡಿದು ಭ್ರಷ್ಟಾಚಾರದಲ್ಲಿ ತೊಡಗಿರುವುದು ಬಹಿರಂಗವಾಗಿದೆ. ಕೋಮುವಾದ ಮೂಲಕ ಹಿಂದೂ ಮುಸ್ಲಿಂನ ಮಧ್ಯೆ ಕೋಮು ಭಾವನೆ ಕೆರಳಿಸುವ ಪ್ರಯತ್ನ ವಿಫಲವಾಗಿದೆ.
ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವರು ಪ್ರಾಮಾಣಿಕತೆ ಕುರಿತು ಮಾತನಾಡುತ್ತಿರುವುದು ಹಾಸ್ಯಾಸ್ಪದ ಸಂಗತಿಯಾಗಿದೆ ಎಂದರು. ಕಾಂಗ್ರೆಸ್ ಮತ್ತು ಜೆಡಿಎಸ್ಗಳ ಸಹ ಹೊರತಾಗಿಲ್ಲ. ಅನೇಕ ಯಾತ್ರೆಗಳ ಹೆಸರಿನಲ್ಲಿ ಜಾತ್ರೆ ನಡೆಸುವ ರಾಜಕೀಯ ಪಕ್ಷಗಳು ಅಧೋಗತಿಗೆ ಕಾರಣವಾಗಿವೆ. ಡಬಲ್ ಇಂಜಿನ್ ಸರ್ಕಾರವೆಂದು ಹೇಳುತ್ತಲೇ ಅದಾನಿ ಅಂಬಾನಿಗಳ ಕಾರ್ಪೊರೇಟ್ ಪರವಾಗಿ ಬಿಜೆಪಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ಕಳೆದ 9 ವರ್ಷದಲ್ಲಿ 20 ಲಕ್ಷ ಕೋಟಿ ರೂಪಾಯಿ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿದೆ. ಆದರೆ ಸಾಮಾನ್ಯ ಜನರಿಗೆ ಮಾತ್ರ ಬೆಲೆ ಏರಿಕೆ ಕೊಡುಗೆ ನೀಡಿದೆ ಎಂದು ವ್ಯಂಗ್ಯವಾಡಿದರು. ರಾಜಕೀಯ ಪಕ್ಷಗಳಿಗೆ ಎಡಪರ್ಯಾಯ ಶಕ್ತಿಯಾಗಿ ನಿಲ್ಲಬೇಕಿತ್ತು. ಆದರೆ ಸಿಪಿಐಎಂ ಪಕ್ಷಗಳು ಕಾಂಗ್ರೆಸ್ ಪರವಾಗಿ ಕಾರ್ಯನಿರ್ವಹಿಸುತ್ತಿವೆ. ಎಸ್ಯುಸಿಐ ಮಾತ್ರ ಪರ್ಯಾಯ ರಾಜಕೀಯ ಪಕ್ಷವಾಗಿದೆ ಎಂದರು. ಬಿಜೆಪಿ ಪಕ್ಷಕ್ಕೆ ಕಾಂಗ್ರೆಸ್ ಪರ್ಯಾಯ ಪಕ್ಷವಲ್ಲ ಎಂದರು. ಕಾರ್ಮಿಕರು, ವಿದ್ಯಾರ್ಥಿ, ಮಹಿಳೆ, ಯುವಜನ ಸಂಘಟನೆಗಳು ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸಲಿವೆ ಎಂದರು. ಅಭ್ಯರ್ಥಿ ಇಲ್ಲದೆ ಇರುವ ಕ್ಷೇತ್ರದಲ್ಲಿ ಹೋರಾಟ ಹಿನ್ನೆಲೆಯುಳ್ಳ ಜನಪರವಾಗಿ ಕಾರ್ಯನಿರ್ವಹಿಸುವವರೆಗೂ ಬೆಂಬಲಿಸುವಂತೆ ಮನವಿ ಮಾಡಿದರು. ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಾಂಗ್ರೆಸ್ ವತಿಯಿಂದ ನಾವು ರಾಜ್ಯ ಸಮಿತಿಯಿಂದ ನಾವು ಕರ್ನಾಟಕದಲ್ಲಿ 13 ಕ್ಷೇತ್ರಗಳಲ್ಲಿ ಮೊದಲನೇ ಪಟ್ಟಿ 13 ಕ್ಷೇತ್ರಗಳಲ್ಲಿ ನಾವು ನಮ್ಮ ಅಭ್ಯರ್ಥಿಗಳನ್ನು ನಾವು ನಡೆಸ್ತಾ ಇದ್ದೀವಿ. ಈಗಾಗಲೇ ರೆಡಿಯಾಗಿರ್ತಕ್ಕಂಥದ್ದು ಬೆಂಗಳೂರು 2, ಆಮೇಲೆ ಬಳ್ಳಾರಿ 2, ಮೈಸೂರು, ಧಾರವಾಡ, ರಾಯಚೂರು, ಬಿಜಾಪುರ, ಆಮೇಲೆ ದಾವಣಗೆರೆ, ಆಮೇಲೆ ತುಮಕೂರು. ಸೊ ಇಷ್ಟು ಈಗಾಗಲೇ ನಾವು ಲಿಸ್ಟನ್ನು ಬಿಡುಗಡೆ ಮಾಡಿದ್ದೀವಿ. ಸ್ನೇಹಿತರೆ, ಈ ಚುನಾವಣೆ ಏನು ಬರ್ತಾ ಇದ್ದಾಗೆ ಘೋಷಣೆ ಆಗ್ತಾ ಇದ್ದಾಗೆ ಅಥವಾ ಅದಕ್ಕಿಂತ ಮುಂಚಿನೇ ಎಲ್ಲ ರಾಜಕೀಯ ಪಕ್ಷಗಳು, ಪ್ರಮುಖವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಬೇರೆ ಬೇರೆ ಹೆಸರುಗಳ ಮೇಲೆ ಜಾಥಾಗಳನ್ನು ಮಾಡಿದ್ದಾರೆ. ಜಾತ್ರೆಗಳನ್ನು ಮೊದಲಾಗಿ ಜಾತ್ರೆ ಅಂತ ಹೋಗಬೇಕಲ್ಲ, ಅಲ್ಲಿ ಅವರು ಮತ್ತೆ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ, ನಾವು ಸ್ವಚ್ಛವಾಗಿದ್ದೀವಿ, ನಿಷ್ಪಕ್ಷವಾಗಿದ್ದೀವಿ, ನಾವು ಕರೆಕ್ಟ್ ಕೊಡಿಗಿಲ್ಲ, ನಾವು ಅಂತಂದ್ಬಿಟ್ಟು ಸಾಕಷ್ಟು 3 ಪಕ್ಷಗಳು ಕೂಡ ಈಗಾಗಲೇ ಪ್ರಚಾರಗಳಲ್ಲಿ ಮಾಡಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಇವತ್ತು ಆಡಳಿತದಲ್ಲಿರ್ತಕ್ಕಂಥ ನಮ್ಮ ಸ್ಟೇಟ್ನಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ತನ್ನ ಒಂದು 5 ವರ್ಷ ಆಡಳಿತದಲ್ಲಿ ಎಂಥ ಒಂದು ರಾಜಕೀಯ ಒಂದು ಜನತೆ ಕೊಟ್ಟಿದೆ ಎಂಬುದು ಆಳ್ವಿಕೆ ಕೊಟ್ಟಿದೆ ಅನ್ನೋದು ಜನ ಕೊಟ್ಟಿದೆ. ಜನ ಬೇಸತ್ತು ಇರ್ತಕ್ಕಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇವರು ಒಂದು ಕಾಲಕ್ಕೆ ನಾವು ಪ್ರಾಮಾಣಿಕರು, ನಿಷ್ಠರು, ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ, ಕ್ಲೀನಾಗಿದ್ದು ಅಂದ್ಬಿಟ್ಟು ಹೇಳಿಬಿಟ್ಟು ಅಧಿಕಾರಗಳು ಆ ಅಧಿಕಾರಕ್ಕೆ ಬಂದ ಮೇಲೆ ನಂಬರ್ 1 ಪ್ರಧಾನಮಂತ್ರಿಗಳು ನಮ್ಮ ದೇಶದ ಗೃಹ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ಯ ಮೋದಿ ಸಾಹೇಬರು, ಅಮಿತ್ ಸಾಹೇಬ್ರವರು ಕರ್ನಾಟಕಕ್ಕೆ ಬಂದ್ಬಿಟ್ಟು ನಾವು ಬಹಳ ಪ್ರಾಮಾಣಿಕರಾಗಿರೋದು ಈ ಹೇಳೋದ್ ಮೂಲಕ ಒಂಥರ ಅಸ್ವಸ್ಥವಾಗಿಬಿಟ್ಟಿದೆ. ಅವರು ಅಮಿತ್ ಶಾ ಅವರು ಬರೋಕ್ಕಿಂತ ಮುಂಚೆ MLA ಮನೆಯಲ್ಲಿ 5 ಕೋಟಿ ರೂಪಾಯಿ ಸಿಕ್ಕಿದ್ದು ಎಲ್ಲ ಕೊಟ್ಟಿದ್ದಾರೆ. ಸೊ ಇವ್ರು ಏನು ಹೇಳ್ತಕ್ಕಂಥದ್ದೇ ವಿರುದ್ಧವಾಗಿ ನಡ್ತಾ ಇದೆ. ಸೊ ಈ ರೀತಿ ಇರುವಾಗಲೇ ನಾವು ಬಿಜೆಪಿ ಅತ್ಯಂತ ಭ್ರಷ್ಟ, ಜನ ವಿರೋಧಿ, ಅವರು ಬರೀ ಹೋಗೋರು ಅಷ್ಟೇ ಅಂತಲ್ಲ, ಅವ್ರು ಬಂದಿರ್ತಕ್ಕಂಥ ಹೊಸ ಶಿಕ್ಷಣ ನೀತಿ ಅಂತ ಆಗಬೇಕು. ಈಗ ನಮ್ಮ ಸ್ಟೇಟ್ ಇರ್ತಕ್ಕಂಥ ಬೇರೆ ರೀತಿಯಾಗಿರ್ತಕ್ಕಂಥ ಜನವಿರೋಧಿ ರೀತಿಯ ಬಿಜೆಪಿ ಸರ್ಕಾರ ತಂದಿದೆ. ಅದರಿಂದ ಸಾಕಷ್ಟು ಕೂಡ ಜನತೆ ಬೇಸತ್ತು ಹೋಗಿದ್ದಾರೆ. ಸೊ ಇದರ ಮಧ್ಯೆ ಕಾಂಗ್ರೆಸ್ ಕೂಡ ಇದೆ, ಕಾಂಗ್ರೆಸ್ ಜೆಡಿಎಸ್ ಕೂಡ ಅವರು ಕೂಡ ಏನಂತಂದ್ರೆ ಅವರು ನಾವು ಪ್ರಾಮಾಣಿಕವಾಗಿದ್ದೀವಿ, ನಾವು ಕೂಡ ಒಳ್ಳೆ ಅಧಿಕಾರ ಕೊಡ್ತೀವಿ, ಆಡಳಿತ ಕೊಡ್ತಾ ತಿಳ್ಕೊಂಡ್ಬಿಟ್ಟು ಅವರು ಕೂಡ ಯಾತ್ರೆಗಳ ಮೂಲಕ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಬಟ್ ನಮಗೆಲ್ಲ ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ, ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವರು ಕೂಡ ಭ್ರಷ್ಟಾಚಾರ ಹಲವಾರು ರೀತಿಯ ಅವ್ಯವಹಾರಗಳು ನಮ್ಮ ಜನತೆಗೆ ಕೂಡ ಮರ್ತೋಗಿದ್ದಾರೆ. ಸ್ನೇಹಿತರೆ, ಇಂಥ ಒಂದು ಪರಿಸ್ಥಿತಿ ಇದೆ. JDS ರೀತಿಯಲ್ಲಿ ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಾನು ಹೇಳಬಹುದು ವಿಷಯ ಅಂತಂದ್ರೆ, ಇವತ್ತು ನಮ್ಮ ದೇಶದ ಪರಿಸ್ಥಿತಿ ತುಂಬಾ ಅಧೋಗತಿಗೆ ಹೋಗ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ, ಇದು ನಮ್ಮ ಸ್ಟೇಟ್ ಅಲ್ಲಿ ಕೂಡ ಬಿಜೆಪಿ ಇದೆ, ರಾಷ್ಟ್ರ ಮಟ್ಟದಲ್ಲಿ ಕೂಡ ಬಿಜೆಪಿ ಇದೆ. ಡಬಲ್ ಇಂಜಿನ್ ಅಂತ ಕರೀತಾ ಇದ್ದಾರೆ. ಇಲ್ಲಿ ಎರಡೂ ಸರ್ಕಾರಗಳು ಅಂತ ಅಂದ್ಬಿಟ್ರೆ ಜನಗಳ ಸಮಸ್ಯೆಗಳ ಬಗ್ಗೆ ಒಂದು ನಯ ಪೈಸೆ ಕೂಡ ಕಿಂಚಿತ್ತು ಕೂಡ ಯೋಚನೆ ಮಾಡಿಲ್ಲ ಅವರು. ಅದರ ಬದಲಾಗಿ ಅವರು ಇಷ್ಟು ವರ್ಷದಲ್ಲಿ ಏನಂತಂದ್ರೆ ಕಾರ್ಪೊರೇಟ್ ಕಂಪನಿಗಳು, ಅದರಲ್ಲಿ ಮುಖ್ಯವಾಗಿ ಗೌತಮ್ ಅದಾನಿ,
ಆಮೇಲೆ ಡಾಕ್ಟರ್ ಚಂದ್ರಗಿರೀಶ್ ಮಾತನಾಡಿ, ಮೌಲ್ಯಾಧಾರಿತ ರಾಜಕಾರಣ ಕುಸಿತ ಹಾದಿಯಲ್ಲಿ ಇದು ಜನರನ್ನು ಆಮಿಷಗಳಿಗೆ ಗುರಿ ಮಾಡಲಾಗುತ್ತಿದೆ. ಹಣ, ತೋಳ್ಬಲ ಇಲ್ಲದೆ ಹೋರಾಟ ಹಿನ್ನೆಲೆಯುಳ್ಳ ಎನ್ಎಸ್ ವೀರೇಶ್ ಇವರ ಎಸ್ಯುಸಿಎ ಪಕ್ಷದ ನಗರ ಅಭ್ಯರ್ಥಿಯಾಗಿದ್ದಾರೆ. ವಿದ್ಯಾರ್ಥಿಗಳು ಕಾರ್ಮಿಕರ ಹೋರಾಟ ಕಟ್ಟಿ ಬೆಳೆಸಿ ಜೀವನವನ್ನು ಪಕ್ಷಕ್ಕಾಗಿ ಸೇವೆ ಮಾಡುತ್ತಿದ್ದಾರೆ. ನಗರದ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಹೋರಾಟಗಾರರನ್ನು ಜನತೆ ಬೆಂಬಲಿಸುವಂತೆ ಮನವಿ ಮಾಡಿದರು. ಅದಕ್ಕೆ ಪರ್ಯಾಯವಾಗಿ ಜನರಾಜಕಾರಣ, ಜನಪರ ರಾಜಕಾರಣ, ಸಚ್ಚಾರಿತ್ರ್ಯ ಹೊಂದಿರತಕ್ಕಂಥ ಜನಗಳ ಬಗ್ಗೆ, ಪ್ರಾಮಾಣಿಕವಾಗಿರ್ತಕ್ಕಂಥ ಜನಗಳ ಬಗ್ಗೆ ಕಾಳಜಿ ಹೊಂದಿರತಕ್ಕಂಥ ಅಭ್ಯರ್ಥಿಗಳು, ಪಕ್ಷಗಳು, ಶಕ್ತಿಗಳು ಮುನ್ನೆಲೆಗೆ ಬರಬೇಕು ಅಂತ ಏನು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ವತಿಯಿಂದ ನಮ್ಮ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯರು ಆಗಿರ್ತಕ್ಕಂಥ ವೀರೇಶ್ ಅವ್ರನ್ನ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿ ನಾವು ಕಣಕ್ಕಿಳಿಸ್ತಾ ಇದ್ದೀವಿ. ವೀರೇಶ್ ಅವ್ರ ಬಗ್ಗೆ ನಾನು ಜನಗಳ ಹತ್ರ ಮನವಿ ಮಾಡಿಕೊಳ್ಳೋದು, ದಯವಿಟ್ಟು ಗಮನಿಸಿ. ಅವರು ಮೂಲತಃ BSc ಓದಿ LLB ಓದಿರ್ತಕ್ಕಂಥವ್ರು. ವಿದ್ಯಾರ್ಥಿ ದೆಸೆಯಲ್ಲಿನೇ ನಮ್ಮ ಪಕ್ಷದ ಉನ್ನತ ವಿಚಾರಗಳಿಗೆ ಆಕರ್ಷಿತರಾಗಿ ಅವರು ಪೂರ್ಣಾವಧಿ ಕಾರ್ಯಕರ್ತರಾಗಿ ನಮ್ಮ ಜೀವನವನ್ನ ತೊರೆದು, ಅಂದ್ರೆ ವೃತ್ತಿ ಜೀವನ, ವೈಯಕ್ತಿಕ ಬದುಕನ್ನು ತೊರೆದು ತಮ್ಮ ಬದುಕನ್ನ ಸಮಾಜಕ್ಕಾಗಿ ಮುಡುಪಾಗಿದ್ದವರು. ಅದಾದ ನಂತರ ಆ ಕಾಲದಿಂದನೇ ಅವರು ತಮ್ಮ ವಿದ್ಯಾರ್ಥಿ ದೆಸೆಯಿಂದಲೇ ಹಲವಾರು ವಿದ್ಯಾರ್ಥಿ ಹೋರಾಟಗಳಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸಿದ್ದಾರೆ, ನೇತೃತ್ವ ಕೊಟ್ಟಿದ್ದಾರೆ. ರಾಯಚೂರಲ್ಲಿ ವಿದ್ಯಾರ್ಥಿಗಳ ಫೀಸ್ ಹೆಚ್ಚಿನ, ಡೊನೇಷನ್ ವಿರುದ್ಧ, ಆಮೇಲೆ ಶಾಲಾ ಕಾಲೇಜುಗಳಿಗಾಗಿ, ಜಿಲ್ಲೆಯ ಶಾಲೆಗಳಿಗಾಗಿ, ಅದೇ ರೀತಿ ಶಿಕ್ಷಕರ ನೇಮಕಾತಿಗಾಗಿ ಆ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದಾರೆ. ಅದಾದ ನಂತರ ಅವರು ಟ್ರೇಡ್ ಯೂನಿಯನ್ ಸಂಘಟನೆ ಕಟ್ಟೋದಕ್ಕೆ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಈಗ ಟ್ರೇಡ್ ಯೂನಿಯನ್ ಕಟ್ತಾ ಇದ್ದಾರೆ. ರಾಯಚೂರಿನ ಹಲವಾರು ಟ್ರೇಡ್ ಯೂನಿಯನ್ಗಳಿಗೆ ಅವರು ನಾಯಕತ್ವ ಕೊಟ್ಟಿದ್ದಾರೆ. ನೂರಾರು ಕಾರ್ಮಿಕರ ವೇತನ ಹೆಚ್ಚಳ ಅಥವಾ ಅವರ ಒಂದು ಬದುಕು ಹಸನಾಗೋದಕ್ಕೆ ನಮ್ಮ ಆಶಾ ಸಂಘಟನೆಯ ನಾಯಕರು ಅವರು ಆಶಾ ಸಂಘಟನೆಯ ಆಶಾಗಳ ಬದುಕು ಹಸನಾಗೋದಕ್ಕೆ, ವೇತನ ಹೆಚ್ಚಳಕ್ಕೆ, ಸೇವೆಯ ಕಾಯಮಾತಿಗಾಗಿ ಹೋರಾಟಗಳನ್ನು ಮಾಡಿ ನೂರಾರು ಕಾರ್ಮಿಕರಿಗೆ ಈ ಸೌಲಭ್ಯಗಳನ್ನ ಪರಿಹಾರ ಆಗೋದಿಲ್ಲ, ಸಮಸ್ಯೆಗಳು ಪರಿಹಾರ ಆಗಿ ಅವರಿಗೆ ವೇತನ ಹೆಚ್ಚಳ ಮಾಡಿಸಿಕೊಟ್ಟಿದ್ದಾರೆ. ಆಮೇಲೆ ಕಾಯಮಾತಿ ಮಾಡಿಸಿಕೊಟ್ಟಿದ್ದಾರೆ. ನೂರಾರು ಕಾರ್ಮಿಕರ ಜೀವನಗಳಿಗೆ ಅವರು ಏನೋ ಸಹಾಯ ಮಾಡಿದ್ದಾರೆ. ಇಂತಹ ಒಂದು ಅಭ್ಯರ್ಥಿ ರಾಯಚೂರಲ್ಲಿ ಇದೆ. ಆದ್ರಿಂದ ಇವರು ಮಾತ್ರ ಜನಗಳ ಜ್ವಲಂತ ಸಮಸ್ಯೆಗಳನ್ನು ಪ್ರತಿನಿಧಿಸಬಹುದು ಅನ್ನೋದು ನಮ್ಮ ಬಲವಾದ ನಂಬಿಕೆ. ಅದೇ ರೀತಿ ಹಿಂದೆ ರಾಯಚೂರಿನ ಸ್ವಸ್ಥ ನಗರಕ್ಕಾಗಿ ಚರಂಡಿ, ಕುಡಿಯೋ ನೀರು, ಕಸ ವಿಲೇವಾರಿ, ರಸ್ತೆ, ಈ ಎಲ್ಲ ಬೇಡಿಕೆಗಳನ್ನು ಇಟ್ಕೊಂಡಿರುವಂತ ಹೋರಾಟಗಳಿಗೆ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ, ನೇತೃತ್ವ ಕೊಟ್ಟಿದ್ದಾರೆ. ಆದ್ದರಿಂದ ಈ ರೀತಿಯ ಎಸ್ಯುಸಿಎ ಪಕ್ಷದ ನಗರ ಅಭ್ಯರ್ಥಿ ಎನ್ಎಸ್ ವೀರೇಶ್ ಮಾತನಾಡಿ, ಜನರ ಸಮಸ್ಯೆಗಳು ವಿಧಾನಸೌಧ ತಲುಪುತ್ತಿಲ್ಲ. ಕುಡಿಯುವ ನೀರು ಇಲ್ಲದೆ ಜನರು ಹುಳುಗಳಂತೆ ಜೀವ ಕಳೆದರೂ ಸರ್ಕಾರ ಏನೂ ಮಾಡಲೇ ಇಲ್ಲ. ಜನರ ಕಷ್ಟಗಳಿಗೆ ಧ್ವನಿಯಾಗಿ ಕಾರ್ಯನಿರ್ವಹಿಸುವ ಭರವಸೆಗೆ ಜನರು ಬೆಂಬಲಿಸುವಂತೆ ಮನವಿ ಮಾಡಿದರು. ವಿಧಾನಸಭಾ ಕ್ಷೇತ್ರದ ಎಲ್ಲ ಜಾಗೃತ ಮತದಾರರಲ್ಲಿ ನನ್ನ ಒಂದು ವಿನಮ್ರ ಮನವಿ ಏನಂತಂದ್ರೆ, ನಮ್ಮ ಪಕ್ಷ ಸೋಷಿಯಲಿಸ್ಟ್ ಯೂನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷ ನನ್ನನ್ನು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರದಿಂದ ಏನು ಕಣಕ್ಕಿಳಿಸಿದೆ. ಸೊ ನಿಮ್ಗಾಗಲೇ ಗೊತ್ತಿದೆ, ನಮ್ಮ ಪಕ್ಷ ತನ್ನ ಶಕ್ತ್ಯಾನುಸಾರ ತನ್ನ ಎಲ್ಲಾ ಬಲದೊಂದಿಗೆ, ಎಲ್ಲಾ ಮುಂದಾಳುಗಳ ಮೂಲಕ ವಿದ್ಯಾರ್ಥಿ, ಯುವಜನ, ರೈತರು, ಕಾರ್ಮಿಕರು, ಮಹಿಳೆಯರು ಒಂದು ಶೋಷಿತರ ಹೋರಾಟವನ್ನು ಇಲ್ಲಿ ಕಟ್ತಾ ಇದೆ. ಈ ಒಂದು ಶೋಷಿತರ, ತುಳಿತಕ್ಕೊಳಗಾದ ಜನಸಾಮಾನ್ಯರ ಧ್ವನಿ ಇವತ್ತು ಸದನದಲ್ಲಿ ಕೇಳಿ ಬರ್ತಾ ಇಲ್ಲ. ಜನರ ಆಶೋತ್ತರಗಳು ಅಲ್ಲಿ ಪ್ರತಿಫಲಿಸ್ತಾ ಇಲ್ಲ, ಅಲ್ಲಿ ಪ್ರತಿಬಿಂಬ ಆಗ್ತಾ ಇಲ್ಲ. ಅಲ್ಲಿ ಜನರು ಬೇಕು ಬೇಡ ಅಲ್ಲಿ ಚರ್ಚೆ ಆಗ್ತಾ ಇಲ್ಲ. ಅಲ್ಲಿ ಜನರ ಕಷ್ಟ ನಷ್ಟ ನೋವುಗಳು ಅಲ್ಲಿ ಮಿಡಿತಾ ಇಲ್ಲ, ಅಲ್ಲಿ ಮಿಡಿತ ಸಿಗ್ತಾ ಇಲ್ಲ. ಸೊ ಇದನ್ನ ನಾವು ಅಲ್ಲಿ ಕೇಳಿ ಬರಬೇಕು. ಹೊರಗಡೆ ಬೀದಿನಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ಒಂದು ಪುಷ್ಟಿ ಕೊಡಬೇಕು ಅಂತೇಳಿ ನಮ್ಮ ಪಕ್ಷ ಏನು ಬಯಸ್ತಾ ಇದೆ. ಆ ಒಂದು ಘನ ಉದ್ದೇಶದಿಂದ ಜನ ಹೋರಾಟನ
ಒಂದು ವರ್ಗ ಹೋರಾಟನ, ಸಮೂಹ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವ ಒಂದು ದಿಕ್ಕಿನಲ್ಲಿ, ಅದಕ್ಕೆ ಒಂದು ಶಕ್ತಿ ತುಂಬುವ ದಿಕ್ಕಿನಲ್ಲಿ ನಾವು ಈ ಚುನಾವಣೆಯನ್ನ ಎದುರಿಸ್ತಾ ಇದ್ದೀವಿ. ಸೊ ಅಲ್ಲಿ ನಮ್ಮ ಪಕ್ಷ ನನ್ನನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದೆ. ಸೊ ನಾನು ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಇದ್ರ ಮೂಲಕ ನನ್ನನ್ನ ನಮ್ಮ ಪಕ್ಷವನ್ನ ಈ ಚುನಾವಣೆಯಲ್ಲಿ ಬೆಂಬಲಿಸೋದ್ರ ಮೂಲಕ ಜನ ಹೋರಾಟಕ್ಕೆ ಒಂದು ಧ್ವನಿನ ಕೊಡಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಪಕ್ಷದ ನಾಯಕತ್ವದ ಮಾರ್ಗದರ್ಶನದಲ್ಲಿ ಈಗಾಗಲೇ ನಾನೇನು ಹೋರಾಟ ಕಟ್ತಾ ಇದ್ದೀನಿ, ನಾವೆಲ್ಲ ಏನು ಹೋರಾಟ ಕಟ್ತಾ ಇದ್ದೀವಿ, ಈ ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸೋ ದಿಕ್ಕಿನಲ್ಲಿ ನಾವು ಶ್ರಮಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ, ಜನರ ಮೂಲ ಆಶೋತ್ತರಗಳೇನಿದೆ, ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಗರದಲ್ಲಿ ಕನಿಷ್ಠ ಮೂಲ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಯೋಜನೆ ಇಲ್ಲ. 2 ನದಿಗಳಿದ್ರೂ ಕೂಡ ಪಕ್ಕದಲ್ಲಿ ನಮಗೆ ಶುದ್ಧ ಕುಡಿಯುವ ನೀರಿನ ಕೊರತೆ ಎಷ್ಟೋ ಸಲ ಕಾಡ್ತಾರೆ. ಬಹಳ ಇತ್ತೀಚೆಗೆ ಜನ ಶುದ್ಧ ನೀರಿಲ್ಲದೆ ಹುಳುಗುಳ್ತರ ಸತ್ತುದು, ಇದು ಬಹಳ ಅತ್ಯಂತ ಬೇಜಾರು ವಿಷಯ. ಆಮೇಲೆ ನಮಗೆ ಕೈಗಾರಿಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ಕೊಂಡಾಗ ರೈತರು ಒಂದು ಕಾಲಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಹತ್ತಿ ಮಾರ್ಕೆಟ್ ಈಗ ಮಾಯಾಗೋಗಿದೆ, ಹತ್ತಿಗೆ ಬೆಲೆನೇ ಇಲ್ಲ. ಸೊ ರೈತರ ಸಮಸ್ಯೆ, ಮೂಲ ಬೆಲೆ ಇಲ್ಲ. ಆಮೇಲೆ ಇಲ್ಲಿನ ಲಕ್ಷಾಂತರ ಗುತ್ತಿಗೆ ಕಾರ್ಮಿಕರ. ಈ ಸಂದರ್ಭದಲ್ಲಿ ಶರಣಪ್ಪ ಉದ್ಬಾ, ಚನ್ನಬಸವ ಜಾನೇಕಲ್, ಮಹೇಶ್ ಚಿಕ್ಕಲ್ಪರ್ವಿ ಉಪಸ್ಥಿತರಿದ್ದರು. ಮಲಿಯಾಬಾದ್ ಗ್ರಾಮದ ಹೊರವಲಯದಲ್ಲಿ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿರುವ ಘಟನೆ ಜರುಗಿದೆ. ಮಲಿಯಾಬಾದ್ ಗ್ರಾಮದ ಹೊರವಲಯದಲ್ಲಿ ವ್ಯಕ್ತಿಯೋರ್ವನ ಶವ ಪತ್ತೆಯಾಗಿರುವ ಘಟನೆ ನಡೆದಿದೆ. ಮೃತಪಟ್ಟ ವ್ಯಕ್ತಿ ರಾಯಚೂರಿನ ಮಾಣಿಕ್ ನಗರದ ನಿವಾಸಿ ಆಂಜನೇಯ, 35 ವರ್ಷ ಎಂದು ಗುರುತಿಸಲಾಗಿದೆ. ಮೃತ ಆಂಜನೇಯ ಹಂದಿ ಸಾಗಾಣಿಕೆ ವಿಷಯದಲ್ಲಿ ವೈಷಮ್ಯದಿಂದ ಕೊಲೆ ಮಾಡಲಾಗಿದೆ ಎನ್ನಲಾಗಿದೆ. ಸ್ಥಳಕ್ಕೆ ಯರಗೇರಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಕುರಿತು ಯರಗೇರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂದಿ ಹಂಗಂದೆ ಮಂದಿ ಬರ್ಲ ಬಂದೆ ಬಂದಾಗ ನಿನಗ ಎತ್ತಿನ ಮಂದಿ ಇರಾಗ ಜಾತ್ರೆ ಇಲ್ಲೋ ಯಾವ ಓ ಯಾವ ಯಪ್ಪೋ ಎಂದು ಧೈರ್ಯ ಸಂದ್ರದಮ್ಮ ಬೇರೆ ನಾಗ ಧೈರ್ಯ ನಾಗೆ ಬೇರೆ ಕಚ್ಕೊಂಡು ಸಣ್ಣ ಎಂದು ಧೈರ್ಯ ಸಂದ್ರದಮ್ಮ ಮುಂದಿನ ತಿಂಗಳು ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಯಾದವ್ ಸಮಾಜಕ್ಕೆ ಅನ್ಯಾಯ ಮಾಡಿದ್ದು 3 ಸ್ಥಾನಗಳನ್ನಾದರೂ ನೀಡದೆ ಹೋದಲ್ಲಿ ಪಕ್ಷಗಳ ವಿರುದ್ಧ ಮತದಾನಕ್ಕೆ ನಿರ್ಧರಿಸಬೇಕಾಗುತ್ತದೆ ಎಂದು ಯಾದವ್ ಸಂಘದ ರಾಜ್ಯ ಉಪಾಧ್ಯಕ್ಷ ಎ ಮಾರಪ್ಪ ವಕೀಲ್ ಎಚ್ಚರಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಯಾದವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದು 3 ಸ್ಥಾನಗಳನ್ನಾದರೂ ನೀಡದೆ ಹೋದಲ್ಲಿ ಪಕ್ಷಗಳ ವಿರುದ್ಧ ಮತದಾನಕ್ಕೆ ನಿರ್ಧರಿಸಬೇಕಾಗುತ್ತದೆ ಎಂದು ಯಾದವ ಸಂಘದ ರಾಜ್ಯ ಉಪಾಧ್ಯಕ್ಷ ಎ ಮಾರಪ್ಪ ವಕೀಲ್ ಎಚ್ಚರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ 2 ಪಟ್ಟಿ ಅಭ್ಯರ್ಥಿಗಳು ಪ್ರಕಟಿಸಿದ್ದು, ಲಿಂಗಾಯತರಿಗೆ 62, ಒಕ್ಕಲಿಗರಿಗೆ 29, ಮುಸ್ಲಿಮರಿಗೆ 11, ಕುರುಬರಿಗೆ 9, ಬ್ರಾಹ್ಮಣರಿಗೆ 5, ಮೊಗವೀರ 2, ಈಡಿಗ 7, ಮರಾಠರಿಗೆ 4, ರಜಪೂತ, ಉಪ್ಪಾರ, ಭಂಟ, ಜೈನ್ ಸಮುದಾಯಗಳಿಗೆ ಸ್ಥಾನ ನೀಡಲಾಗಿದೆ. ಆದರೆ ರಾಜ್ಯದ 31 ಜಿಲ್ಲೆಗಳಲ್ಲಿ 20 ಲಕ್ಷ ಜನಸಂಖ್ಯೆ ಹೊಂದಿರುವ ಯಾದವ ಸಮುದಾಯಕ್ಕೆ ಸ್ಥಾನ ನೀಡಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ 5 ಸ್ಥಾನ ನೀಡಬೇಕಿತ್ತು. ಶಿರಾ, ಚಿಕ್ಕನಾಯಕನಹಳ್ಳಿ, ಚಿತ್ರದುರ್ಗ, ಯಲಹಂಕ, ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾದವ ಸಮಾಜಕ್ಕೆ ಟಿಕೆಟ್ ನೀಡುವ ಭರವಸೆ ಸುಳ್ಳಾಗಿದೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಕೆ ಶಿವಕುಮಾರ್ ಸೇರಿದಂತೆ ಪಕ್ಷದ ನಾಯಕರು ಯಾದವ ಸಮಾಜಕ್ಕೆ ನ್ಯಾಯ ಒದಗಿಸಬೇಕು. ಇಲ್ಲದೆ ಹೋದಲ್ಲಿ ಪಕ್ಷದ ವಿರುದ್ಧ ಮತ ಯಾಚಿಸಲು ಸಮುದಾಯ ಜನ ನಿರ್ಧರಿಸಬೇಕಾಗುತ್ತದೆ ಎಂದು ಆಗ್ರಹಿಸಿದ್ದಾರೆ. ಆಳಿದ ಕಾಂಗ್ರೆಸ್ ಇಲ್ಲಿವರೆಗೆ ಸಮಾನತೆ ಹಿಂದುಳಿದ ವರ್ಗದ ಜನ ರಕ್ಷಕ ಎಂದು ಬಿಗಿತಿತ್ತು. ಈಗಾಗಲೇ 124, 42 ಒಟ್ಟು 166 ಸ್ಥಾನಗಳನ್ನು ಘೋಷಣೆ ಮಾಡಿದ್ದು, ಲಿಂಗಾಯತರಿಗೆ 42, ಮುಸಲ್ಮಾನರಿಗೆ ಒಕ್ಕಲಿಗರಿಗೆ ಲಿಂಗಾಯತರಿಗೆ 42, ಒಕ್ಕಲಿಗರಿಗೆ 29, ಮುಸಲ್ಮಾನರಿಗೆ 11, ಕುರುಬರಿಗೆ 9, ಬ್ರಾಹ್ಮಣರಿಗೆ 5, ಮಹಾವೀರ ಈಡಿಗ ಸಮಾಜಕ್ಕೆ 7, ಮರಾಠರಿಗೆ 4, ರಾಜಪೂತ ಉಪ್ಪಾರ ಸಮಾಜಕ್ಕೆ ಸ್ಥಾನವನ್ನು ನೀಡಿ ಭಾರತದ ಅತಿ ಪುರಾತನ ಜಾತಿ ಯಾದವರಿಗೆ 1 ಸ್ಥಾನವನ್ನು ಇಲ್ಲಿವರೆಗೆ ನೀಡಿಲ್ಲ. ರಾಜ್ಯದ 31 ಜಿಲ್ಲೆಗಳಲ್ಲಿ ಕನಿಷ್ಠ 20 ಲಕ್ಷ ಜನಸಂಖ್ಯೆ ಇದ್ದು ಇರುವ 35 ಸ್ಥಾನಗಳಿಂದ ಅತಿ ಹೆಚ್ಚು ಇದ್ದು 19 ಸ್ಥಾನಗಳ ನಿರ್ಣಾಯಕವಾಗಿ ಯಾದವ ಸಮಾಜಕ್ಕೆ ಕಾಂಗ್ರೆಸ್ ಬಿಜೆಪಿ ಪ್ರತಿ
ಪ್ರತಿ ಪಾರ್ಟಿಯಿಂದಲೂ ಕನಿಷ್ಠ 5 ಸ್ಥಾನಗಳನ್ನು ಬದ್ಧವಾಗಿ ನೀಡಬೇಕಾಗಿತ್ತು, ನ್ಯಾಯಬದ್ಧವಾಗಿ ನೀಡಬೇಕಾಗಿತ್ತು. ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿಯ ಇಲ್ಲಿ ಸ್ವಂತ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಆದ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ DK ಶಿವಕುಮಾರ್ ಅವರು, ವಿರೋಧ ಪಕ್ಷ ನಾಯಕರು ಸಿದ್ದರಾಮಯ್ಯ ಅವರು, ಸತೀಶ್ ಜಾರಕಿಹೊಳಿ ಅವರು, ಸಲೀಂ ಅಹ್ಮದ್ ಖಂಡ್ರೆ ಅವರು, ಹರಿಪ್ರಸಾದ್ ಇದ್ದು ನಮಗೆ ಕನಿಷ್ಠ 5 ಸ್ಥಾನವನ್ನು ನೀಡುತ್ತಾರೆ ಎಂದು ಭಾವಿಸಿದ್ದೇವೆ. ಆದರೆ ಶಿರಾಜ್, ಚಿಕ್ಕನಾಯಕನಹಳ್ಳಿ, ಚಿತ್ರದುರ್ಗ, ಯಲಹಂಕ, KR-ಪುರಂ ಇದರಲ್ಲಿ ಸ್ಥಾನವನ್ನು ಕೊಡುತ್ತಾರೆ ಎಂದು ಭಾವಿಸಿದ್ದೇವೆ. ಈಗ 58 ಸ್ಥಾನಗಳನ್ನು ಕೊಡುತ್ತಾರೆ ಎಂಬ ನಂಬಿಕೆ ಇಲ್ಲ. ಈಗಾಗಲಾದರೂ ನಾವು ಕಾಂಗ್ರೆಸ್ನಲ್ಲಿ ಕನಿಷ್ಠ 3 ಸ್ಥಾನಗಳನ್ನು ನೀಡಲು ವಿನಂತಿಸಿಕೊಳ್ತೀವಿ. ಇಲ್ಲದಿದ್ದರೆ ಜನಾಂಗದ ಸಾಮೂಹಿಕವಾಗಿ ಕಾಂಗ್ರೆಸ್ ವಿರೋಧ ಧೋರಣೆಯನ್ನು ತೋರಬೇಕೆಂದು ಜನರಲ್ಲಿ ಕರೆ ನೀಡುತ್ತೇವೆ ಎಂದು ಎಚ್ಚರಿಸಿ ಈ ಅದೇ ಥರದ BJPಯು ಕನಿಷ್ಠ 5 ಸ್ಥಾನವನ್ನು ನೀಡಬೇಕೆಂದು ಸವಿನಯ ಪ್ರಾರ್ಥನೆ ಮಾಡುತ್ತೇನೆ. ಮಾರಪ್ಪ, ಹಿರಿಯ ಉಪಾಧ್ಯಕ್ಷರು, ಕರ್ನಾಟಕ ರಾಜ್ಯ ಯಾದವ ಸಂಘ. ಈಗ ಜಾಹೀರಾತು. Queen's Beauty is first exclusive multi-branded cosmetics and lingerie showroom. Branded available Sugar Cosmetics, Maybelline New York, L'Oreal, Color Bar USA, Face Canada, Good Vibes, Lakme, Garnier, Beauty Berry, Blue Heaven, Matrix Professional, Zivam, Clovia, etc. Once visit store to grab ongoing offer. Buy more, save more. Queen's Beauty, first floor opposite Gujarat Textile, next to Lakshmi Narayana Hospital, Tipu Sultan Road, Raichur. Mobile 9742161683. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ.
SCK Convention Hall, Shekhar Nagar, IB Road, Raichur. Mobile 9483770202. ರಾಯಚೂರಿನಲ್ಲಿ ಬೃಹತ್ ಬಟ್ಟೆಗಳ ಮೇಳ, ನ್ಯೂ ಚೆನ್ನೈ ಶಾಪಿಂಗ್, ಸೀರೆಗಳು, ರೆಡಿಮೇಡ್ ಡ್ರೆಸ್ಗಳು, ರಂಜಾನ್ ಹಬ್ಬದ ವಿಶೇಷ ಕೊಡುಗೆ. ದಿನಾಂಕ 2-4-2023 ಪ್ರಾರಂಭ. ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರೂಪಾಯಿ ಮಾತ್ರ. ಜೀನ್ಸ್ ಪ್ಯಾಂಟ್, ಫಾರ್ಮಲ್ ಶರ್ಟ್ಸ್, ಲಾಂಗ್ ಫ್ರಾಕ್ಸ್ ಮತ್ತು ಲಾಂಗ್ ಚೂಡಿದಾರ್ಸ್, ಫ್ಯಾನ್ಸಿ ವರ್ಕ್ ಸೀರೆಗಳು ಕೇವಲ 199 ರೂಪಾಯಿ ಮಾತ್ರ. ವಿವಿಧ ವಿನ್ಯಾಸವುಳ್ಳ ಬಟ್ಟೆಗಳನ್ನು ನಿಮ್ಮ ಕುಟುಂಬದವರಿಗೆ ಒಂದೇ ಜಾಗದಲ್ಲಿ ಖರೀದಿಸಿ. ತಪ್ಪದೆ ಭೇಟಿ ನೀಡಿ. ಸ್ಥಳ ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ಹೊಸ ಅಮೃತ ಆಸ್ಪತ್ರೆ ಹತ್ತಿರ, ರಾಯಚೂರು. ರಾಧಾಕೃಷ್ಣ ಕಲ್ಯಾಣ ಮಂಟಪ ಮತ್ತು ಶ್ರೀದೇವಿ ಸಪ್ಲೈಯರ್ಸ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ ಎಲ್ಲ ತರಹದ ರಾಜಕೀಯ ಸಮಾವೇಶಗಳಿಗೆ ಮತ್ತು ಎಲ್ಲಾ ಔಟ್ಡೋರ್ ಈವೆಂಟ್ಗಳಿಗೆ ವಾಟರ್ ಪ್ರೂಫ್ ಸೂಪರ್ ಸ್ಟ್ರಕ್ಚರ್ಗಳು ಲಭ್ಯವಿವೆ. ನಾವು ಜಿಲ್ಲೆಯ ಎಲ್ಲಾ ಭಾಗಗಳಿಗೆ ಸೇವೆಗಳು ಒದಗಿಸಿಕೊಡುತ್ತೇವೆ. ನಗರದ ಪ್ರತಿಷ್ಠಿತ ಬಡಾವಣೆಯಾದ ಜವಾಹರ್ ನಗರದಲ್ಲಿ ರಾಧಾಕೃಷ್ಣ ಕಲ್ಯಾಣ ಮಂಟಪವು ಹೊಸ ರೂಪದಲ್ಲಿ ಸಿದ್ಧಪಡಿಸಿದ್ದು ತಳಮಹಡಿ ಮತ್ತು ಮೊದಲನೇ ಮಹಡಿ ಹೊಂದಿದೆ. ಆಕರ್ಷಕ ವಿನ್ಯಾಸದೊಂದಿಗೆ ವಿವಿಧ ರೀತಿಯ ಡೆಕೋರೇಷನ್ಗಳ ಸೌಲಭ್ಯವಿದ್ದು 1500 ರಿಂದ 2000 ಜನರು ಕುಳಿತುಕೊಳ್ಳುವ ಹಾಸನ ಹೊಂದಿದ್ದು 24 ಗಂಟೆಗಳ ಕಾಲ ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆಯನ್ನು ಹೊಂದಿದೆ. ನಮ್ಮಲ್ಲಿ ಹುಟ್ಟುಹಬ್ಬ, ಎಂಗೇಜ್ಮೆಂಟ್, ಮದುವೆ, ಕಾಲೇಜ್ ಸೆಮಿನಾರ್ಸ್, ಇನ್ನು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಮಾಡಲು ಅನುಕೂಲವಾಗಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಹಿಂದೆ ಭೇಟಿ ನೀಡಿ. ರಾಧಾಕೃಷ್ಣ ಕಲ್ಯಾಣ ಮಂಟಪ, ಯಾದವ್ ಸಂಘ, LVD ಕಾಲೇಜ್ ಎದುರುಗಡೆ, ರಾಯಚೂರು. ಸಂಪರ್ಕಿಸಿ ಈಶ್ವರ್ ಯಾದವ್. ಮೊಬೈಲ್ 9445622260. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂಥ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಕರೆದಿದ್ದು, ತದನಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂಥ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ 1ನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ, ನವೋದಯ, ಆದರ್ಶ ವಿದ್ಯಾಲಯ, ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರ್ತಕ್ಕಂಥ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು, ಯಾವುದೇ ಮಗು ಇದ್ರೂ ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Sri Raghavendra Ghee, Sri Raghavendra Tupa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕ್ರಿಯಾದೀಕ್ಷೆಯಲ್ಲಿ ಮಂತ್ರ ಸ್ವರೂಪವಾದ ಭಗವಂತ ಲಿಂಗರೂಪವಾಗಿ ಅಂಗಕ್ಕೆ ಇಳಿಸಿ ಲಿಂಗವನ್ನು ಕೈಗೆ ಕೊಟ್ಟಾಗ ಇಷ್ಟಲಿಂಗ ಸಂಬಂಧ ಮೂಡುತ್ತದೆ. ಇಂದಿನ ಶರೀರದ ಪೂರ್ವಾಶ್ರಮವನ್ನು ಕಳೆದುಕೊಂಡು ಪರಿಶುದ್ಧವಾಗಿ ಅಂತಃಕರವಾಗಿ ಆಗುವುದೇ ಆನಂದ ಪರಮಾನಂದ ಎಂದು ಶರಣ ಹನುಮಂತರಾಯ ಕಾಕರ್ಗಲ್ ಹೇಳಿದರು. ಕ್ರಿಯಾದೀಕ್ಷೆಯಿಂದ ಮಂತ್ರ ಸ್ವರೂಪವಾದ ಭಗವಂತ ಲಿಂಗ ರೂಪವಾಗಿ ಅಂಗಕ್ಕೆ ಇಳಿಸಿ ಲಿಂಗವನ್ನು ಕೈಗೆ ಇಟ್ಟಾಗ ಇಷ್ಟಲಿಂಗ ಸಂಬಂಧ ಮೂಡುತ್ತದೆ. ಇಂದಿನ ಶರೀರ ಪೂರ್ವಾಶ್ರಮವನ್ನು ಕಳೆದುಕೊಂಡು ಪರಿಶುದ್ಧವಾಗಿ ಅಂತಃಕರಣ ಆಗುವುದೇ ಆನಂದ ಪರಮಾನಂದ ಎಂದು ಶರಣ ಹನುಮಂತರಾಯ ಕಾಕರ್ಕಲ್ ಹೇಳಿದರು. ಬಸವ ಕೇಂದ್ರದ ಸಭಾಂಗಣದಲ್ಲಿ ಬಸವ ಕೇಂದ್ರ, ಅಕ್ಕ ಬಳಗ, ಅಖಿಲ ಭಾರತ ವೀರಶೈವ ಮಹಾಸಭೆ ಹಾಗೂ ಅಖಿಲ ಭಾರತ ಜಾಗತಿಕ ಲಿಂಗಾಯತ ಮಹಾಸಭೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಅಕ್ಕ ಮಹಾದೇವಿ ಜಯಂತಿ ಉದ್ದೇಶಿಸಿ ಮಾತನಾಡಿದರು. ಮಕ್ಕಳಿಗೂ ಸಹ ತತ್ವಗಳನ್ನು ತಿಳಿ ಹೇಳಿ ಉತ್ತಮ ನಾಗರಿಕರನ್ನಾಗಿ ಮಾಡಿ ಎಂದು ಕರೆ ನೀಡಿದರು. ಅಂತ ಒಂದು ಮಾತನ್ನು ಹೇಳ್ತಾಳೆ. ಹದಿನಾರನ ದಿಟ್ಟ ಬಾರಿ ಎಂಥ ಮಾತು ಹೇಳ್ತಾಳ. ಆ ಕಾಮನನ್ನ ನಾನು ಸುತ್ತ ಇದು ಭಸ್ಮ ಧರಿಸಿದ್ದೀನಿ. ಆಮೇಲೆ ಆ ಒಂದು ಮನಸ್ಸು ಜನತೆಗೆ ಬರವನ್ನು ಕೊಡುತ್ತೇನೆ. ಹರಿಹಾರ ಬ್ರಹ್ಮಾದಿಗಳಿಂದ ಸಾಧ್ಯವಲ್ಲದ್ದು ಅಕ್ಕ ಇಲ್ಲಿ ಸಾಧಿಸಿದಳು. ಪುಟ್ಟ ಬಾಳೆ ಆಗಿದ್ದರು ಕೂಡ ಆ ಮನಸ್ಸು ಜನ ಅಂದ್ರೆ ಕಾಮನ ಒಂದು ಕೊಂದರೆ ಅವನ ಅಡೆಬರ. ಹೀಗೆ ಕನಸಿನಲ್ಲೂ ಕೂಡ ಶಿವನನ್ನೇ ಕಾಣ್ತಾ ಇದ್ದು, ಆಟ ಪಾಠಗಳಲ್ಲೂ ಕೂಡ ಶಿವನನ್ನೇ ಕಾಣ್ತಾ ಇದ್ದು, ಅಂಥ ದಿವ್ಯ ಶಕ್ತಿ ಶಿವನನ್ನ ಕಾಣಬೇಕಾದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಅದು ಸಾಮಾನ್ಯರಿಗೆ ಸಾಧ್ಯವಾದದ್ದಲ್ಲ. ಯಾಕಂದ್ರೆ ಯಾಕೆ ಸಾಕ್ಷಾತ್ ಪಾರ್ವತಿ ದೇವಿಯ ಅಂಶ. ಹಾಗಾಗಿ ಬೇರೆಯವರನ್ನ ವಿಚಾರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಪತಿಯನ್ನು ಕೂಡ ಆಕೆ ಶಿವನನ್ನೇ ಅಂತ ಹೇಳಿ ಸಾಕ್ಷಾತ್ಕರಿಸಿಕೊಂಡಂತಹ ದಿವ್ಯ ಶಕ್ತಿ ಆಕೆ. ಹಾಗೆ ಅಲ್ಲಮ ಪ್ರಭುಗಳ ಬಸವಣ್ಣನವರ ಆಸ್ಥಾನದಲ್ಲಿ ಹೋದಾಗ ಆಕೆಯನ್ನ ಅಲ್ಲಮ ಪ್ರಭುಗಳು ಗೊತ್ತು, ಅವರಿಗೆ ಗೊತ್ತಿಲ್ಲ ಅಂತಲ್ಲ. ಆಕೆಯ ಶಕ್ತಿ ಏನು, ಆಕೆ ಯಾರು, ಆಕೆಯ ಹೇಗಿದ್ಲು ಅನ್ನೋದು ಅವ್ರಿಗೆ ಗೊತ್ತಿತ್ತು. ಆದ್ರೆ ಜನಸಾಮಾನ್ಯರಿಗೆ ಆಕೆ ಬಗ್ಗೆ ಅರಿವು ಇರಲಿಲ್ಲ ಅಂತ ಅನ್ಬಹುದು. ಹಾಗಾಗಿ ಆಕೆ ಇರಬೇಕಾದ್ರೆ ಹೊರಗಿನ ಎಲ್ಲ ಜಂಜಡಗಳನ್ನು ಕಳ್ಕೊಂಡು ಹೋಗ್ತವೆ. ಹಣ್ಣು ಹೇಗೆ ಪಕ್ವವಾದಾಗ ಹೊರಟನ್ನ ಬಿಚ್ಚಿಕೊಳ್ಳುತ್ತದೋ ಆ ರೀತಿ ನನ್ನ ಮನಸ್ಸು ಪಕ್ವವಾಗಿ ಶಿವನಲ್ಲಿ ಸ್ಥಿರವಾಗಿದೆ. ಅದರ ಸಲುವಾಗಿ ನಾನು ಎಲ್ಲ ಬಂಧನಗಳನ್ನ ಕಲಿತುಕೊಂಡು ಜನರಿಗಾಗಿ ಕೇಶವನ್ನು ನಾನು
ಹೀಗೆ ಬಿಟ್ಕೊಂಡಿದ್ದಾರೆ ಹೊರತು ನನಗಾಗಿ ಅಲ್ಲ ಅನ್ನುವಂತಹ ಒಂದು ಉನ್ನತವಾದ ಸತ್ಯವನ್ನ ಆಕೆ ಜನರಿಗೆ ಹೇಳ್ಕೊಡ್ತಾಳೆ. ಹಾಗೆ ಕದಳಿಯಲ್ಲಿ ಶಿವನಲ್ಲಿ ಐಕ್ಯರಾಗ್ತಾಳೆ ಅನ್ನೋದು ತಮ್ಮೆಲ್ಲರಿಂದ ತಿಳಿದಂತಹ ನಾನು ವಿಚಾರ ನನಗಿಂತ ತುಂಬಾ ತಿಳಿದವರು. ನಂತರ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ ಶರಣೆ ದೇವಮಾತೆ ಬಸವ ಮಂಟಪ ದೊಡಗಾಪುರ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಸಂಸ್ಕಾರ, ಸಂಸ್ಕೃತಿ, ಅಧ್ಯಾತ್ಮ ಒಳಗೊಂಡ ಬಸವ ತತ್ವಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ನಾವೆಲ್ಲರೂ ಮಾಡಬೇಕಾಗಿದೆ. ಅದರಂತೆ ನಮ್ಮ ಮನೆಯಲ್ಲಿ ಸಹ ಪ್ರತಿಯೊಬ್ಬರು ಬಸವ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ಸೇವೆ ಮಾಡೋಣ ಎಂದು ಕರೆ ನೀಡಿದರು. ಯಾವ ರೀತಿ ನೋಡ್ರಿ, ಅಕ್ಕಮಹಾದೇವಿಯವರ ಪಡ್ಲ ಕಾರ್ಯಕ್ರಮ ಆಡಂಬರವಾಗಿ ಏನೆಲ್ಲ ಆಚರಣೆ ಮಾಡುತ್ತೆ, ಇದು ಶರಣ ಶರಣೆಯರು ಯಾವ ರೀತಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು ಅದನ್ನ ನಾವು ಸಮಾಜಕ್ಕೆ ತಿಳಿಸಬೇಕಾಗಿತ್ತು. ಅದಕ್ಕೆ ಈ ಜಯಂತಿಯನ್ನ ಆಚರಣೆ ಮಾಡಿ ಎಷ್ಟು ಸುಲಭ ಮಾಡಿದ್ರು ನೋಡ್ರಿ. ಅಂದ್ರೆ ಇದರಲ್ಲಿ ಅಕ್ಕಂದಿರನ್ನ ಕೂಡಿಸುವ ಪ್ರಯತ್ನ. ಅದೇ ರೀತಿಯಾಗಿ ನಾವು ನಾಗರ ಪಂಚಮಿ ಹಬ್ಬವನ್ನ ಎಲ್ಲರೂ ಸೇರಿ ಉತ್ತಕ್ಕೆ ಉತ್ತಕ್ಕೆ ಹಾಲು ಹಾಕ್ಲಿಲ್ರಿ, ನಾವು ಹಾಲನ್ನ ತಗೊಂಡೋಗಿ ರುದ್ರಾಶ್ರಮಕ್ಕೆ ಹಾಗೆ ಕೊಟ್ಟು ಬಂದ್ವಿ. ಅದೇ ರೀತಿಯಾಗಿ ಪ್ರತಿಯೊಂದು ಹೆಜ್ಜೆಯನ್ನ ವಿಭಿನ್ನವಾಗಿ, ಅಂದ್ರೆ ಶರಣರು 12ನೇ ಶತಮಾನದಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡಿದ್ರು ಅದನ್ನ ನಾವು ಪ್ರತಿಯೊಂದನ್ನ ಬಸವ ಕೇಂದ್ರದಲ್ಲಿ ಆಚರಣೆ ಮಾಡ್ಬೇಕಂತೇಳಿ ಪ್ರತಿಯೊಂದನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಂತ ಹೋದ್ರು ಅಂತ ಹೇಳಿ ಅದಕ್ಕೆ ನಾವು ಪ್ರತಿಯೊಂದನ್ನ ತಗೊಂಡು ವಿಶೇಷವಾಗಿ ವಿನೂತನವಾಗಿ ವಿಭಿನ್ನವಾಗಿ ಕಾರ್ಯಕ್ರಮವನ್ನ ಅಧ್ಯಕ್ಷತೆ ವಹಿಸಿದ ಇ ರಾಜನಗೌಡ ಕೋಳೂರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸರ್ವರು ಅಕ್ಕಮಹಾದೇವಿಯ ಆದರ್ಶಗಳನ್ನು ಪಾಲಿಸಿದರೆಂದು ಹೇಳಿದರು. ವೇದಿಕೆ ಮೇಲೆ ಬಸವ ಕೇಂದ್ರದ ಉಪಾಧ್ಯಕ್ಷರ ವಿಜಯಕುಮಾರ್ ಸಜ್ಜನ್ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಶರಣೆ ಪರಿಮಳ ದೀಕ್ಷಿತ್ ಅವರಿಗೆ ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ದಕ್ಕಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಬಸವ ಕೇಂದ್ರದ ಅಕ್ಕಮಹಾದೇವಿ, ಅಕ್ಕನ ಬಳಗದವರ ಶರಣ ಅಕ್ಕಮಹಾದೇವಿ ತೊಟ್ಟಿಲು ಕಾರ್ಯಕ್ರಮ ವಚನ ಗಾಯನವನ್ನು ರಾಘವೇಂದ್ರ ಆಶಾಪುರ್ ಸಂಗಡಿಗರು ನಡೆಸಿಕೊಟ್ಟರು. ಕುಮಾರಿ ಹನ್ಸಿನಿ ಶಿವಕುಮಾರ್ ಹಾಗೂ ರಶ್ಮಿ ಅಮೀನ್ಗಡ ತಮ್ಮ ನೃತ್ಯ ಪ್ರದರ್ಶನವನ್ನು ಪ್ರದರ್ಶಿಸಿದರು. ಪಾರ್ವತಿ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಡಾಕ್ಟರ್ ಶಿವರಾಜ್ ಕುಮಾರ್ ಮಾಟೂರು ಕಾರ್ಯಕ್ರಮ ನಿರೂಪಿಸಿದರು. ಜಯಶ್ರೀ ಮಹಾರಾಜ್ ಶೆಟ್ಟಿ ಅತಿಥಿಗಳನ್ನು ಸನ್ಮಾನಿತರನ್ನು ಪರಿಚಯಿಸಿದರು. ಜಗದೇವಿ ಚನ್ನಬಸವ ಶರಣು ಸಮರ್ಪಣೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಚಂದ್ರಶೇಖರ್ ಮಿರ್ಜಾಪುರ್, ಬಸವರಾಜ್ ವಕೀಲರು, ಚನ್ನಬಸವಣ್ಣ, ಮಹಾಜನ್ ಶೆಟ್ಟಿ, ಪರಮೇಶ್ವರ್ ಸಾಲಿಮಠ, ಚನ್ನಬಸವ ಇಂಜಿನಿಯರ್, ವೆಂಕಣ್ಣ ಆಶಾಪುರ್, ಸರೋಜ ಮಾಲಿ ಪಾಟೀಲ್, ಸಂಗಮ್ ಕೋಳೂರು, ಲಲಿತಾ ಬಸನಗೌಡ ಹಾಗೂ ಮುಕ್ತ ಅಕ್ಕನವರು ಉಪಸ್ಥಿತರಿದ್ದರು. ನಂಬಿಕೆ. ವಿಶ್ವಾಮಿತ್ರನ ಮನಸ್ಸನ್ನು ಗೆದ್ದಿದ್ದು ಮೇನಕೆ ಎಂಬ ಭೃಂಗಿ. ವಿಶ್ವಾಮಿತ್ರನ ಮನಸ್ಸನ್ನು ಗೆದ್ದಿದ್ದು ಮೇನಕೆ ಎಂಬ ಭೃಂಗಿ. ಶೇಖರ್ ದೀಕ್ಷಿತರ ಹೆಸರು ಹೇಳಿದನು, ಅವರ ಪ್ರೀತಿಯ ಅರ್ಧಾಂಗಿ. ನನ್ನ ಹೆಸರು ಸೃಷ್ಟಿ, ನಾನು ಅಕ್ಕಮಹಾದೇವಿ ಅವರ ವಚನ ಹೇಳುತ್ತಿದ್ದೇನೆ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಚಿಕಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಚಿಕಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆತೆರೆಗಳಿಗಂಚಿಗಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ನೊರೆತೆರೆ. ತಾಲೂಕಿನ ಮನ್ಸಲಾಪುರ ಗ್ರಾಮದಲ್ಲಿ ಹೂವಿನ ಆಂಜನೇಯ ದೇವಸ್ಥಾನದಲ್ಲಿ ಉಚ್ಛಾಯ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ತಾಲೂಕಿನ ಮನ್ಸಲಾಪುರ ಗ್ರಾಮದಲ್ಲಿ ಹೂವಿನ ಆಂಜನೇಯ ದೇವಸ್ಥಾನದಲ್ಲಿ ಉಚ್ಛಾಯ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಮನ್ಸಲಾಪುರ ಗ್ರಾಮದಲ್ಲಿ ಹನುಮ ಜಯಂತಿ ಅಂಗವಾಗಿ ಹೂವಿನ ಆಂಜನೇಯ ಮೂರ್ತಿಗೆ ಕೃಷ್ಣಾ ನದಿಯಿಂದ ನೀರು ತಂದು ವಿಶೇಷ ಪೂಜೆ ಸಲ್ಲಿಸಿದ ನಂತರ ಆಂಜನೇಯ ಮೂರ್ತಿಗೆ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ವಿಶೇಷವಾಗಿ ಹೋಮ ಹವನ, ರುದ್ರಾಭಿಷೇಕ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ಜರುಗಿದವು. ಸಾವಿರಾರು ಭಕ್ತರು ಹೂವಿನ ಆಂಜನೇಯನ ದರ್ಶನ ಪಡೆದು ಪುನೀತರಾದರು. ನಂತರ ಗುರುವಾರ ಸಂಜೆ ಹೂವಿನ ಆಂಜನೇಯ ಮೂರ್ತಿಯನ್ನು ರಥದಲ್ಲಿ ಇರಿಸಿ ಅದ್ದೂರಿಯಾಗಿ ಉಚ್ಛಾಯ ಮಹೋತ್ಸವ ಜರುಗಿತು. ವಿವಿಧ ಗ್ರಾಮಗಳಿಂದ ಬಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಉಚ್ಛಾಯ ರಥವನ್ನು ಎಳೆದು ಕೃತಾರ್ಥಗೆ ಮೆರೆದರು. ವರಾಹ ರೂಪೋ ದೈವವರಿ
ಚುನಾವಣೆ ಕರ್ತವ್ಯ ನಿರತ ಪೌರ ಕಾರ್ಮಿಕ ಸ್ನಾನಕ್ಕೆ ತೆರಳಿದ್ದ ವೇಳೆ ಕಾಲುವೆಯಲ್ಲಿ ಜಾರಿ ಬಿದ್ದು ಕೊಚ್ಚಿ ಹೋಗಿರುವ ಘಟನೆ ಮಸ್ಕಿ ಪಟ್ಟಣದಲ್ಲಿ ನಡೆದಿದೆ. ಚುನಾವಣೆ ಕರ್ತವ್ಯ ನಿರತ ಪೌರ ಕಾರ್ಮಿಕ ಸ್ನಾನಕ್ಕೆ ತೆರಳಿದ ವೇಳೆ ಕಾಲುವೆಯಲ್ಲಿ ಜಾರಿ ಬಿದ್ದು ಕೊಚ್ಚಿ ಹೋಗಿರುವ ಘಟನೆ ಮಸ್ಕಿ ಪಟ್ಟಣದಲ್ಲಿ ನಡೆದಿದೆ. ಮಸ್ಕಿ ಪಟ್ಟಣದ ಹೊರವಲಯದ ತುಂಗಭದ್ರಾ ಎಡದಂಡೆ ಕಾಲುವೆಯಲ್ಲಿ ಘಟನೆ ಜರುಗಿದ್ದು, ನೀರಿನಲ್ಲಿ ಕೊಚ್ಚಿ ಹೋದ ಪೌರ ಕಾರ್ಮಿಕ ಜಂಬಯ್ಯ ರಾಯಚೂರು 45 ವರ್ಷ ಎಂದು ಗುರುತಿಸಲಾಗಿದೆ. ಗುರುವಾರ ರಾತ್ರಿ ರಾಯಚೂರಿನಿಂದ ಚುನಾವಣೆ ಮತಯಂತ್ರಗಳನ್ನು ತೆಗೆದುಕೊಂಡು ಮಸ್ಕಿ ಪಟ್ಟಣದ ದೇವನಾಂಪ್ರಿಯ ಕಾಲೇಜಿನಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಇಳಿದಿದ್ದರು. ಇಂದು ಬೆಳಗ್ಗೆ ಇಬ್ಬರು ಕಾಲುವೆಯಲ್ಲಿ ಸ್ನಾನ ಮಾಡಲು ತೆರಳಿದ್ದರು. ಜಂಬಯ್ಯ ಕಾಲು ಜಾರಿ ಬಿದ್ದಿದ್ದಾನೆ. ಜೊತೆಯಲ್ಲಿ ಇದ್ದ ಮತ್ತೊಬ್ಬ ಕಾರ್ಮಿಕ ಹರಿದು ಹೋಗುತ್ತಿದ್ದ ಪೌರ ಕಾರ್ಮಿಕರ ರಕ್ಷಣೆ ಮಾಡಲು ಯತ್ನಿಸಿದರು. ಪ್ರಯೋಜನವಾಗಿಲ್ಲ. ಪೌರ ಕಾರ್ಮಿಕ ಜಂಬಯ್ಯ ಕೆಲ ದಿನಗಳ ಹಿಂದೆಯಷ್ಟೇ ಆನ್ಲೈನ್ ನೇಮಕಾತಿಯಲ್ಲಿ ಆಯ್ಕೆಯಾಗಿ ಮಸ್ಕಿ ಪಟ್ಟಣದ ಪುರಸಭೆಯಲ್ಲಿ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿದ್ದರು ಎನ್ನಲಾಗಿದೆ. ಸ್ಥಳಕ್ಕೆ ಪುರಸಭೆ ಮುಖ್ಯಾಧಿಕಾರಿ ಹನುಮಂತಮ್ಮ ನಾಯಕ್, ಲಿಂಕ್ಸ್ ಗುರು ಹಾಗೂ ಸಿಂಧನೂರಿನಿಂದ ಅಗ್ನಿಶಾಮಕ ತಂಡಗಳು ಹಾಗೂ ಪೌರ ಕಾರ್ಮಿಕರು ಕಾಲುವೆಯಲ್ಲಿ ನಾಪತ್ತೆಯಾದ ಜಂಬಯ್ಯ ಅವರ ಹುಡುಕಾಟ ನಡೆಸಿದ್ದಾರೆ. ಸಿಡಿಲು ಬಡಿದು ಎಮ್ಮೆ ಸಾವನ್ನಪ್ಪಿದ ಘಟನೆ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದಲ್ಲಿ ನಡೆದಿದೆ. ಸಿಡಿಲು ಬಡಿದು ಎಮ್ಮೆ ಸಾವನ್ನಪ್ಪಿದ ಘಟನೆ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದಲ್ಲಿ ನಡೆದಿದೆ. ಮರ್ಚಡ್ ಗ್ರಾಮದ ಬಾಬು ತಂದೆ ಖಾಜಾ ಮೊಯಿನುದ್ದೀನ್ ಎನ್ನುವವರಿಗೆ ಸೇರಿದುದು ಎಂದು ತಿಳಿದು ಬಂದಿದೆ. ಗುರುವಾರ ಸಂಜೆ ಗದ್ದೆಯಲ್ಲಿ ಎಮ್ಮೆ ಮೇಯುತ್ತಿರುವಾಗ ಸಿಡಿಲು ಬಡಿದು ಸಾವನ್ನಪ್ಪಿದೆ ಎಂದು ಹೇಳಲಾಗುತ್ತಿದೆ. ಈ ಬಗ್ಗೆ ಮನ್ಸಲಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಲೆಕ್ಕಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ. ಎಮ್ಮೆ ಸಾವನ್ನಪ್ಪಿದ್ದರಿಂದ ಪರಿಹಾರ ನೀಡಬೇಕೆಂದು ಮನವಿ ಮಾಡಿದ್ದಾರೆ. ಈ ಕುರಿತು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಸ್ಯುಸಿಎ ಪಕ್ಷದಿಂದ 13 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕಣಕ್ಕೆ. ರಾಯಚೂರು ನಗರ ಕ್ಷೇತ್ರಕ್ಕೆ ಎನ್ಎಸ್ ವೀರೇಶ್ ಅಭ್ಯರ್ಥಿ ದಿವಾಕರ್. ಮಲಿಯಾಬಾದ್ ಬಳಿ ವ್ಯಕ್ತಿಯ ಶವ ಪತ್ತೆ, ಕೊಲೆ ಶಂಕೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ಅನ್ಯಾಯ, ಸರಿಪಡಿಸದಿದ್ದರೆ ಪಕ್ಷದ ವಿರುದ್ಧ ತೀರ್ಮಾನ, ಎ ಮಾರೆಪ್ಪ ವಕೀಲ್. ಬಸವ ಕೇಂದ್ರದಲ್ಲಿ ಅಕ್ಕ ಮಹಾದೇವಿ ಜಯಂತಿ ಆಚರಣೆ, ಲಿಂಗದಿಂದ ಪರಿಶುದ್ಧ ಅಂತಃಕರಣ ಮೂಡುತ್ತದೆ, ಹನುಮಂತರಾಯ ಕಾಕರ್ಕಲ್.
ಅದ್ದೂರಿಯಾಗಿ ಜರುಗಿದ ಹೂವಿನ ಆಂಜನೇಯ ಉತ್ಸವ ಮಹೋತ್ಸವ. ಚುನಾವಣಾ ಕರ್ತವ್ಯಕ್ಕೆ ತೆರಳಿದ್ದ ಪೌರ ಕಾರ್ಮಿಕ ಮಸ್ಕಿ ಹಳ್ಳದಲ್ಲಿ ನೀರು ಪಾಲು, ಮುಂದುವರೆದ ಶೋಧ ಕಾರ್ಯ. ಮತ್ತು ಮಾರ್ಚೆಟ್ ಗ್ರಾಮದಲ್ಲಿ ಸಿಡಿಲು ಬಡಿದು ಎಮ್ಮೆ ಸಾವು.